ಜೈ ಶ್ರೀರಾಮ್. ನಾನು ಚಿಕ್ಕಬಪ್ಪನಹಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ನಮ್ಮ ಕರ್ನಾಟಕದಲ್ಲಿ ಎರಡು ಕೇಸು ಭಯಂಕರ ಸೌಂಡ್ ಮಾಡಿತ್ತು. ಒಂದು ಶೆಡ್ಡು, ಇನ್ನೊಂದು ಷಡ್ಯಂತ್ರ. ಅಂದ್ರೆ ಆ ಷಡ್ಯಂತ್ರದ ಕೇಸನ್ನ ಒಂದು ಸಿನಿಮಾಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಸುದೀರ್ಘವಾಗಿ ನಡೆದ ಚಲನಚಿತ್ರ ಅಂದ್ರೆ ಅದು ಧರ್ಮಸ್ಥಳ ಷಡ್ಯಂತ್ರ ಬುರುಡೆ ಗ್ಯಾಂಗ್ ವತಿಯಿಂದ. ನಾಳೆ ಬುರುಡೆಗೆ ಬಿಸಿನೀರನ್ನ ಕಾಯಿಸಿ ಬಿಡ್ತಾರ? ಖಂಡಿತ ಇದೊಂದು ಪ್ರಶ್ನೆ ಇದ್ದೇ ಇದೆ. ಯಾಕಂದ್ರೆ ನಾಳೆ ಜನವರಿ 3ಕ್ಕೆ ಈ ಬುರುಡೆ ಗ್ಯಾಂಗಿನ ಷಡ್ಯಂತ್ರದಲ್ಲಿ 6 ಜನ ಇದಾರಲ್ಲ, 6 ಜನರ ಅವರ ವಿಚಾರದ ತೀರ್ಪು ಬರ್ತಾ ಇದೆ. ಹಾಗಾಗಿ ಎಲ್ಲರ ಕುತೂಹಲ ನಾಳೆ ಕೋರ್ಟ್ ಕಡೆ ಇದ್ದೇ ಇರುತ್ತೆ. ಆ ಬುರುಡೆ ಗ್ಯಾಂಗ್ ಅಂತ ಅದು ಯಾವ ಗಳಿಗೆಯಲ್ಲಿ ಆ ಹೆಸರು ಬಂತೋ ಏನೋ. ಅಂದ್ರೆ ಅಲ್ಲಿ ಬುರುಡೆ ತೋರಿಸಿದ್ ಒಬ್ಬನಾಗಿರ್ಬಹುದು, ಆದ್ರೆ ಆ 6 ಜನ ಸೇರ್ಕೊಂಡು ಬುರುಡೆ ಬಿಡೋದು ಅಂತಾರಲ್ಲ, ಅದನ್ನ ಮಾಡಿದ್ದಕ್ಕೆ ಆ ಬುರುಡೆ ಗ್ಯಾಂಗ್ ಅನ್ನೋ ಮಸ್ತ್ ಹೆಸರು ಸಖತ್ತಾಗಿ ಸೂಟ್ ಬೇರೆ ಆಗ್ತಾ ಇದೆ. ಆ ಚಿನ್ನಯ್ಯ ಅಂತೆ ಇಡೀ ಕರ್ನಾಟಕವನ್ನಷ್ಟೇ ಅಲ್ಲ, ಇಡೀ ದೇಶವನ್ನ ಒಂದ್ಸಲ ಹಬ್ಬಬ್ಬ ಅನ್ಸಿದ್ದು ಚಿನ್ನಯ್ಯ ಅಂತ ಹೇಳ್ಬೋದು. ಅವನೇನೋ ಅಲ್ಲಿ ಶವ ಹುಟ್ಟಿದ್ನಂತೆ, ಅಲ್ಲಿ ಅಪರಿಚಿತ ಶವಗಳ ಹತ್ರ ಬರ್ತಾ ಇದ್ವಂತೆ, ಕೆಲವು ಅತ್ಯಾಚಾರ ಆದ ಶವಗಳನ್ನು ಕೂಡ ಅವನವನ್ ಕೈಯಾರೆ ಹೂತಿದ್ನಂತೆ. ಯಾವ್ದೋ ಸ್ಕೂಲ್ ಹುಡುಗಿದು ಬ್ಯಾಗ್ ಇತ್ತಂತೆ, ಯೂನಿಫಾರ್ಮ್ ಅಲ್ಲಿ ಇದ್ಲಂತೆ, ಅವನು ಕೂಡ ಹೂತಿದಾರಂತೆ. ಹೀಗೆ ಕತೆ ಹೇಳ್ಕೊಂಡು ಒಂದು ಕೈ ಚೀಲದಲ್ಲಿ ಬುರುಡೆ ಹಿಡ್ಕೊಂಡ್ ಬಂದಿದ್ದು. ಇದಕ್ಕೊಂದು ತನಿಖೆ ಆಗ್ಲೇಬೇಕು ಅಂತ ಎಲ್ಲರೂ ಬೊಬ್ಬೆ ಹೊಡೆದ್ರು. ಸೊ ಇಲ್ಲಿಯ ಎಡಚರರ ಒಂದು ಮನವಿಗೆ ಸರ್ಕಾರದಿಂದ ಮನ್ನಣೆ ಸಿಗದೇ ಇರುತ್ತ? ಖಂಡಿತ ಸಿಗುತ್ತೆ. ಹಾಗಾಗಿ SIT ರಚನೆ ಆಯ್ತು. ಆಮೇಲೆ ಏನ್ ಕೆಲ್ಸ ಪೊಲೀಸರಿಗೆ? ಇವನು ಎಲ್ಲಿ ಹೇಳ್ತಾನೋ ಅಲ್ಲಿ ಗುಂಡಿ ತೋಡ್ಬೇಕು. ಅವನು ಜಾಗ ತೋರಿಸಿದ್ದು, ಪೊಲೀಸರು ಗುಂಡಿ ತೆಗೆದಿದ್ದು. ಧರ್ಮಸ್ಥಳದಲ್ಲಿ ಗುಂಡಿ ತೆಗೆದಾಗ ಸಿಕ್ಕಿದ್ದು ಮಣ್ಣು ಮತ್ತು ನೀರು ಮಾತ್ರ. ಆದ್ರೆ 100 ಶವಗಳನ್ನ ತನ್ನ ಕೈಯಾರೆ ಹೂತಾಕಿದ್ದ, ಧರ್ಮಸ್ಥಳದ ಬೇರೆ ಬೇರೆ ಭಾಗದಲ್ಲಿ ಸಮಾಧಿ ಮಾಡಿದ್ದ ಮಾಸ್ಕ್ ಮ್ಯಾನ್ ಮಾತ್ರ ಒಂದೇ ಒಂದು ಶವ ಅವನು ಹೇಳದಲ್ಲಿ ಸಿಗಲೇ ಇಲ್ಲ. ಹಾಗಾಗಿ ಆ ಬುರುಡೆ ಗ್ಯಾಂಗ್ ಗೊತ್ತಾಯ್ತು, ಇದೇನೋ ಮಿಸ್ ಹೊಡಿಬೋದು, ಏನಾದ್ರೂ ಬೇರೆ ಮಾಡ್ಬೇಕಲ್ಲ ಅಂತ ಸುಜಾತಾ ಭಟ್ ಅನ್ನೋರ್ದು ಒಂದು ರಂಗಪ್ರವೇಶವನ್ನ ಮಾಡ್ಲಾಗತ್ತೆ. ಅಯ್ಯೋ, ಸುಜಾತಾ ಭಟ್ ಕಥೆಯನ್ನ ಕೇಳಿ ಈ ಕಣ್ಣು ಕೂಡ ಕರಗಿ ಹೋಗ್ಬೇಕು, ಅಷ್ಟೊಂದು ನೋವಿನ ಕತೆ. ಅವ್ರಿಗೊಂದು ಮಗಳಿದ್ಲಂತೆ, ಕಾಲೇಜ್ ಓದ್ತಾ ಇದ್ರಂತೆ. ಅಯ್ಯಯ್ಯೋ, ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದಾಗ ಕಾಣೆ ಆಗ್ಬಿಟ್ಟಿದ್ದಾಳೆ, ಅದು ದೇವಸ್ಥಾನ ಆಸುಪಾಸಲ್ಲೇ ಕಾಣೆ ಆಗಿದ್ದಂತೆ, ಹೀಗಾಗಿ ನನ್ನ ಮಗಳನ್ನ ಹುಡುಕೊಡಿ ಅಂತ ಕೇಳ್ಕೊಂಡ್ ಬಂದಾಗ ಸುಜಾತಾ ಭಟ್ರಿಗೆ ನಾಯಿ ಹೊಡೆದ್ರಂತೆ. ಈ ಕಥೆಯನ್ನ ಅವರು ಕಟ್ಟೋಕೆ ಶುರು ಮಾಡಿದ್ರು. ಆಮೇಲೆ ಜಾಲಾಡಿದ್ದು ಹುಡುಕಿದ್ದು. ಪಾಪ ಇಷ್ಟೊಂದು ದೊಡ್ಡ ಕತೆ ಆಗಿದೆ ಅಂದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ? ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರಲ್ಲ. ಹಾಗಾಗಿ ನ್ಯಾಯವನ್ನು ಸಿಗ್ಲೇಬೇಕು ಅಂತ ಹುಡುಕಿದ್ರೆ ಆಕೆಯ ಜಾತಕವನ್ನ ಜಾಲಾಡಿದ್ರೆ ಜಾತಕ ಅಲ್ಲ, ಅನನ್ಯ ಭಟ್ ಅಂತ ಮಗಳೇ ಇರ್ಲಿಲ್ಲ. ಅಲ್ಲಿಗೆ ಸುಜಾತಾ ಭಟ್ ಎಕ್ಸ್ಪೋಸ್ ಆಗಿದ್ರು. ಅದರಲ್ಲೂ ಇನ್ಸೈಡ್ ರಶ್ ಅಲ್ಲೇ ಅವರು ಮೊದಲ ಬಾರಿಗೆ ತಪ್ಪನ್ನ ಒಪ್ಪಿಕೊಂಡಿದ್ರು. ನನಗೆ ಯಾವ ಮಗಳು ಇಲ್ಲ, ಏನು ಇಲ್ಲ, ಯಾವುದೋ ಒಂದು ದುಡ್ಡಿನ ಆಸೆಗೆ ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಅಂತ ಇನ್ಸೈಡ್ ರಶ್ ನ ಕಾರಿನ ಹಿಂಭಾಗದಲ್ಲಿ ಕೂತು ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ರು. ಇನ್ನು ಇವರ ಕಥೆಗಳಿಗೆಲ್ಲ ಪ್ರಚಾರ ಕೊಡ್ಬೇಕಲ್ಲ. ಸಮೀರಾ ಅನ್ನೋ ಒಬ್ಬ ಮುಸಲ್ಮಾನ ಯುವಕ ಯೂಟ್ಯೂಬರ್ ಅಂತೆ. ಹಾಗೆ ಈ ಕಥೆಗಳಿಗೆಲ್ಲ ಹೇಯನ್ನ ಬಳಸ್ಕೊಂಡು ಈ ಧರ್ಮಸ್ಥಳದ ಮೇಲೆ ಹಾಗೆ ಧರ್ಮಾಧಿಕಾರಿಗಳ ಮೇಲೆ ಒಂದು ತಪ್ಪು ಒಪಿನಿಯನ್ ಬರೋ ತರ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಆ ವಿಡಿಯೋವನ್ನ ಹಿಡ್ಕೊಂಡು ಎಡಚರರು ಅವನಿಗೆ ಕಿರೀಟ ಒಂದು ಹಾಕಿಲ್ಲ ರೀ. ಯೂಟ್ಯೂಬ್ ಸ್ಟಾರು, ಯೂಟ್ಯೂಬ್ ಕಿಂಗು ಅಂತೆಲ್ಲ ಹೊಗಳಿ ಧರ್ಮಸ್ಥಳ ಎಕ್ಸ್ಪೋಸ್ ಆಗೋಯ್ತು ಅಂತ ಹೇಳಿ ತುಂಬಾ ಖುಷಿಯಲ್ಲಿದ್ರು. ಆದ್ರೆ ಸತ್ಯಕ್ಕೆ ಸಾವಿದ್ಯಾ? ಸತ್ಯವನ್ನ ಈ ಬುರುಡೆ ಕತೆ ಕಟ್ಟು ಜಾಸ್ತಿ ದಿವಸ ಬಚ್ಚಿಡಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಆ ಮಹೇಶ್ ಶೆಟ್ಟಿ ತಿಮ್ರೋಡಿದು ಬೇರೆದೇ ಕತೆ. ಹೋದಲ್ಲಿ ಬಂದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು, ಹಾಗೆ ಅಲ್ಲಿಯ ಅವ್ಯವಹಾರಗಳನ್ನ ಎಲ್ಲ ಬಿಚ್ಚಿಟ್ಬಿಡ್ತೀನಿ ಅಂತ ಈ ನರ ಉಬ್ಬಿಸ್ಕೊಂಡು ಕೂಗಿದ್ದು. ಆದ್ರೆ ಈಗ ಎಲ್ಲಿದ್ದಾರೆ? ಗಡಿಪಾರ ಆದೇಶ. ಆದ್ರೆ ಈಗ ಎಲ್ಲಿದ್ದಾರೆ? ಗಡಿಪಾರಾಗ್ರಿ ಅಂತ ಆದೇಶ ಬಂದಿದೆ, ತಲೆ ಮರೆಸ್ಕೊಂಡಿದ್ದಾರಂತೆ. ಸೊ ಈಗ ಯಾರಿಗೂ ಬೇಡ, ಜೊತೆಗೆ ಊರಿಗೂ ಬೇಡ ಆಗಿದ್ದಾರೆ. ಇಂಥದ್ದೊಂದು ಬದುಕು, ಇಂಥದ್ದೊಂದು ಬಂಡವಾಳು. ಜೊತೆಗೆ ಮಟ್ಟಣ್ಣನವರು ಅಯ್ಯೋ ಮೊಬೈಲ್ ಹಿಡ್ಕೊಂಡಿದ್ದು ಹೋದಲ್ಲಿ ಬಂದಲ್ಲಿ ಸಾಕ್ಷಿ ಇದೆ, ಎಲ್ಲ ಬಿಡುಗಡೆ ಮಾಡ್ತೀನಿ ಅಂತ ಪುಂಗಿದ್ದು. ಅವರಿಗೆ ಒಂದಿಷ್ಟು ಜನ ಯೂಟ್ಯೂಬರ್ ಸಪೋರ್ಟ್ ಅಂತೆ. ಜಯಂತಿ ಅಲ್ಲ, ಜಯನ್ ಟಿ ಅವರು ಬೇರೆ ಅವರಿಗೆ ಸಹಾಯ ಮಾಡಿದ್ರಂತೆ. ಅವರು ಕೂಡ ಷಡ್ಯಂತ್ರದ ಭಾಗ. ವಿಠಲ್ ಗೌಡ ಹೆಸರಿದೆ. ಬಿಸಿನೀರಲ್ಲಿ ಆ ಬುರುಡೆ ಗ್ಯಾಂಗನ್ನ ಮುಳುಗಿಸ್ಲೇಬೇಕು. ಯಾಕೆಂದ್ರೆ ನಮ್ಮ ನಂಬಿಕೆಯ
ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಎಂತ ಕಳಂಕ ತರೋಕೆ ಏನೆಲ್ಲ ಸಾಹಸ ಮಾಡಿದ್ರು ನೋಡಿ. ಅವರ ಮಾತನ್ನ ಕೇಳ್ಕೊಂಡು ಎಷ್ಟೋ ಜನ ಈ ನ್ಯೂಟ್ರಲ್ ಆಗಿ ಇರ್ತಾರಲ್ಲ ಅವರು ಕ್ಷೇತ್ರದ ಬಗ್ಗೆ ಅನುಮಾನ ಪಟ್ಟಿದ್ದು ಇದೆ. ಆದ್ರೆ SIT ಈಗ ಒಂದು 4,000 ಪುಟಗಳದ್ದೊಂದು ಏನೋ ಕೊಟ್ಟಿದ್ಯಂತೆ, ಅದ್ರಲ್ಲೆಲ್ಲ ಅವ್ರದ್ದು ಹಣೆ ಬರ ಇದೆಯಂತೆ. ಸಾಕಷ್ಟು ತುಣುಕುಗಳು ನಮಗೂ ಕೂಡ ಸಿಕ್ಕಿದೆ. ಯೂಟ್ಯೂಬರ್ಗಳು ಈ ಬುರುಡೆ ಗ್ಯಾಂಗ್ ಜೊತೆಗೆ ಸೇರ್ಕೊಂಡು ಹೇಗೆ ಅಪಪ್ರಚಾರ ಮಾಡೋಕೆ ಯತ್ನ ಮಾಡಿದ್ರು ಅದೆಲ್ಲವೂ ಕೂಡ ನಾಳೆ ಡಿಟೇಲ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ಈಗ ಯಾರೆಲ್ಲ ಇದ್ರಲ್ಲ, ನಾವು ಒಂದು ತೀರ್ಪು ಬರೋ ತನಕ, ಒಂದು ತಾರ್ಕಿಕ ಅಂತ್ಯ ಕಾಣೋ ತನಕ ಧರ್ಮಸ್ಥಳ ಕಾಲೇ ಇಡಲ್ಲ, ದೇವ್ರ ಮೇಲೆ ನಂಬಿಕೆನೂ ಹೋಗ್ಬಿಟ್ಟಿದೆ, ಈ ತರ ಎಲ್ಲ ಯಾರೆಲ್ಲ ಹೇಳಿದ್ರಲ್ಲ, ಈಗ ಬುರುಡೆ ಗ್ಯಾಂಗಿನ ಹಕೀಕತ್ತು ಹೊರಗಡೆ ಬಂದಿದೆ, ನಾಳೆ ತೀರ್ಪು ಬಂದಿದೆ. ಹಾಗಾಗಿ ಯಾವುದೇ ಒಂದು ಸಮಯದಲ್ಲಿ ಶ್ರೀ ಕ್ಷೇತ್ರದ ಮೇಲೆ ಅನುಮಾನ ಪಟ್ಟಿದ್ದಲ್ಲಿ ಮೊದಲಿಗೆ ದೇವರಲ್ಲಿ ಎಲ್ಲಿರೋ ಅಲ್ಲಿಂದನೇ ಭಕ್ತಿಯಿಂದ ಕ್ಷಮೆಯನ್ನ ಕೇಳ್ಕೊಳ್ಳಿ. ಯಾಕೆಂದ್ರೆ ಅದು ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ನಮ್ಮ ನಂಬಿಕೆಗೂ ಕೂಡ ನಾವೇ ಮೋಸ ಮಾಡ್ಕೊಂಡ್ ಹಂಗೆ. ಏನ್ ಹೇಳ್ತೀರಾ? ಇನ್ನು ಯಾರೆಲ್ಲ ಇನ್ಸೈಟರ್ಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.